ಓಂ ನಮೋ ವೆಂಕಟೇಶಾಯ. ಮೊದಲಿಗೆ ಶ್ರೀ ಗುರು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಭಗವಂತನಲ್ಲಿ ಭಕ್ತಿ ಮೂಡಬೇಕು ಅಂತಾದರೆ ಅವಶ್ಯವಾಗಿ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಹಾಗಾಗಿ ಮೊದಲಿಗೆ ಗುರು ಪ್ರಾರ್ಥನೆ. ಶ್ರೀ ಗುರು ಪ್ರಾರ್ಥನಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಗುರು ಪ್ರಾರ್ಥನೆಯ ನಂತರ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀನಿವಾಸ ಪ್ರಾರ್ಥನಾ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಅಥ ಸಂಕಲ್ಪಃ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದಶಮೋಧ್ಯಾಯ ಅಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ
ಕರಿಷ್ಯಾಮಹೇ. ಮುಂದೆ ಶ್ರೀಕೃಷ್ಣನ ಪ್ರಾರ್ಥನೆ. ಯಾಕೆ ಅಂದರೆ ಕಲಿಯುಗದಲ್ಲಿ ಕೃಷ್ಣದೇವರು ಹೆದ್ದೈವ ಅಂತ ಹೇಳಿದ್ದಾರೆ. ಅಂತಹ ಕೃಷ್ಣ ಪ್ರಾರ್ಥನೆಯಿಂದ ಕಲಿಕಲ್ಮಶ ಎಲ್ಲ ದೂರವಾಗ್ತದೆ. ಅದಕ್ಕಾಗಿ ಕೃಷ್ಣ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ಕೃಷ್ಣ ಪ್ರಾರ್ಥನಾ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಅಧ್ಯಾಯದ ಪಾರಾಯಣಗಳು ನಡೀತಾ ಇದೆ. ಆದ್ದರಿಂದ ಭಗವದ್ಗೀತೆಯಲ್ಲೂ ಒಂದು ಭಗವಂತನ ಶಕ್ತಿ ಸನ್ನಿಹಿತವಾಗಿದೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಾರ್ಥನೆಯೂ ಮುಖ್ಯವಾಗಿದೆ. ಅದನ್ನು ನಾವು ಈಗ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಮುಂದೆ ವೇದವ್ಯಾಸ ದೇವರ ಪ್ರಾರ್ಥನೆ. ವ್ಯಾಸರೇ ಈ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಸೇರಿರುವಂಥದ್ದು ಭಗವದ್ಗೀತಾ. ಅಂತಹ ಎಲ್ಲದಕ್ಕೂ ಪುರಾಣಗಳಿಗೆ ಕರ್ತೃಗಳಾದ ಪೂಜ್ಯರಾದ ಭಗವಾನ್ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ನಾವು ಮಾಡಲೇಬೇಕು. ಹಾಗಾಗಿ ಆ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಇಷ್ಟು ಪ್ರಾರ್ಥನೆಯನ್ನು ಮಾಡಿದ ನಾವುಗಳು ಮುಂದೆ ಈ ದಶಮಾಧ್ಯಾಯದ ಉತ್ತಮವಾಗಿರುವಂತಹ ಚಿಂತನೆಯನ್ನು ಮಾಡಿಸ್ಲಿಕ್ಕೋಸ್ಕರ, ಅದನ್ನು ನಾವು ಹೇಳುವಾಗ ಅನುಸಂಧಾನದಿಂದ ಹೇಳಲಿಕ್ಕೋಸ್ಕರ ಪೂಜ್ಯರಾದ ಆಚಾರ್ಯರು ಇವತ್ತು ಉಪಸ್ಥಿತರಿದ್ದಾರೆ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಇದ್ದಾನೆ. ಆದ್ದರಿಂದ ಅವನು ಇದ್ದದ್ದರಿಂದ ವಸ್ತುವು ಉಪಯುಕ್ತವಾಗಿದೆ ಎಂಬುವಂತಹ ರೀತಿಯಲ್ಲಿ ದೇವತೆಗಳಲ್ಲೂ ಭಗವಂತ ಇದ್ದಾನೆ, ಚರಾಚರ ಸಮಸ್ತ ಪ್ರಪಂಚದಲ್ಲೂ ಇದ್ದಾನೆ ಅಂತ ಹೇಳುವಂತಹ ಈ ಅಧ್ಯಾಯ, ಅದು ಈ ಒಂದು ವಿಭೂತಿ ಯೋಗ ಎಂಬುವಂತಹ ಅಧ್ಯಾಯ. ಅದರ ಬಗ್ಗೆ ತಿಳಿಸಿಕೊಡಬೇಕು ಅಂತ ಪೂಜ್ಯ ಆಚಾರ್ಯರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಪ್ರಾರ್ಥನೆಯಂತೆ ತನ್ನ ದಿವ್ಯವಾದ ಸ್ವರೂಪಭೂತವಾದ ವಿಭೂತಿ ಸಾಮರ್ಥ್ಯಗಳ ಬಗ್ಗೆ ಹೇಳಲಿಕ್ಕೆ ಉಪಕ್ರಮಿಸಿದ್ದಾನೆ ಅನ್ನುವುದನ್ನು ಹಂತತೆ ಕಥಯಿಷ್ಯಾಮಿ ಅಂತ 19ನೇ ಶ್ಲೋಕ 10ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುತ್ತಾ ಇದೆ. ಕೃಷ್ಣ ಪರಮಾತ್ಮ ಸಂತೋಷದಿಂದ ಹೇಳುತ್ತೇನೆ ಅಂತ. ಹಂತ ಅಂದರೆ ಪ್ರಹಸನ್ನಿವ ಭಾರತ ಅಂತ. ಭಗವಂತ ಅರ್ಜುನನಿಗೆ ಏನು ಹೇಳಬೇಕಾದರೂ ಕೂಡ ಅವನಿಗೆ ಆ ಮುಖದಲ್ಲಿ ಒಳ್ಳೆಯ ಮಂದಹಾಸ. ಅರ್ಜುನನಂತಹ ತನ್ನ ಮಿತ್ರನನ್ನು ಸರಿಯಾದ ದಾರಿಯಲ್ಲಿ ನಾನು ಕರ್ಕೊಂಡು ಹೋಗುತ್ತಾ ಇದ್ದೇನೆ, ಆ ಒಂದು ಮುಗುಳ್ನಗೆಯಿಂದ ಅವನಿಗೆ ಮನಸ್ಸಿನಲ್ಲಿ ಒಂದು ಪರಿಣಾಮವನ್ನು ನಾನು ಉಂಟು ಮಾಡುತ್ತಾ ಇದ್ದೇನೆ ಅಂತ ತೋರಿಸ್ತಾ ಭಗವಂತ ನಗನಗತಾ ಹೇಳ್ತಾ ಇದ್ದಾನೆ. ಅದರಲ್ಲಿಯೂ ಕೂಡ ಪ್ರಧಾನವಾಗಿ ಅರ್ಜುನ ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ತನ್ನ ವಿಭೂತಿಗಳನ್ನು ತಿಳಿಸ್ತೇನೆ ಅಂತ ಹಿಂದಿನ 19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದ. 20ನೇ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಸಾಮರ್ಥ್ಯ, ತನ್ನ ಮಹಿಮೆಯನ್ನು ಹೇಳ್ತಾನೆ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ ಅಹಂ ಆದಿಶ್ಚ ಮಧ್ಯಂಚ
ಭೂತಾನಾಂ ಅಂತ ಏವ ಚ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ತನ್ನೆಡೆಗೆ ಸೆಳೀತಾ ಇದ್ದಾನೆ. ಗುಡಾಕೇಶ ಅಂತ. ಹಿಂದೆಯೂ ಕೂಡ ಗುಡಾಕೇಶ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ಮನನ ಮಾಡಿದ್ದೇವೆ. ಪುನಃ ಈ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಸಮ್ಮುಖೀಕರಿಸ್ಕೊಳ್ತಾ ಇದ್ದಾನೆ. ಗುಡಾಕೇಶ ಅಂತ. ಗುಡಾಕ ಅಂತಂದರೆ ನಿದ್ರೆ ಅಂತ ಅರ್ಥ. ನಿದ್ರೆಗೆ ಒಡೆಯ ಅಂತ ಅರ್ಥ. ನಿದ್ರೆಯನ್ನು ತನ್ನ ಅಧೀನದಲ್ಲಿಟ್ಕೊಂಡಿದ್ದಾನೆ, ನಿದ್ರೆಯನ್ನು ಗೆದ್ದವನು ಅಂತ ಅರ್ಥ. ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಕೊಂಡಿದ್ದಾನೆ ಅಂದ್ರೇನರ್ಥ? ಇಂದ್ರಿಯಗಳ ನಿಗ್ರಹವುಳ್ಳವನು, ಇಂದ್ರಿಯವನ್ನು ಗೆದ್ದವನು ಅಂತ ಅರ್ಥ. ಹಾಗೆಯೇ ಅರ್ಜುನನು ಕೂಡ ನಿದ್ರೆಯನ್ನು ಗೆದ್ದವನು ಅಂತ. ನಿದ್ರೆಯನ್ನು ಗೆದ್ದವನು ಅಂದರೆ ಆಲಸ್ಯ ಇಲ್ಲ, ಅಜ್ಞಾನ ಇಲ್ಲ ಅಂತ ಅರ್ಥ. ಅಂತಹ ಸೋಮಾರಿತನವನ್ನು ಹೊಂದದ, ಅಜ್ಞಾನವನ್ನು ಹೊಂದದೇ ಇರತಕ್ಕಂತಹ ಒಳ್ಳೆಯ ಕ್ರಿಯಾಶೀಲನಾದ ಜ್ಞಾನಿಯಾದ ಅರ್ಜುನನಿಗೆ ಈ ಅಂಶವನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಕೃಷ್ಣ ಪರಮಾತ್ಮ ತಿಳಿಸ್ಲಿಕ್ಕೋಸ್ಕರ ಗುಡಾಕೇಶ ಎಂಬತಕ್ಕಂತಹ ಶಬ್ದವನ್ನು ಕೃಷ್ಣ ಪರಮಾತ್ಮ ಸಂಬೋಧನೆ ಮಾಡಿದ್ದಾನೆ. ಹೀಗೆ ಅರ್ಜುನನೇ ಅಂತ ಹೇಳ್ತಾ ಅಹಂ ಆತ್ಮ ಅಂತ, ನಾನು ಆತ್ಮ ಅಂತ, ಸರ್ವಭೂತಾಶಯ ಸ್ಥಿತಃ ಅಂತ, ಎಲ್ಲ ಭೂತಗಳಲ್ಲಿ ಸನ್ನಿಹಿತನಾಗಿರ್ತಕ್ಕಂಥವನು. ಭೂತಾನಾಂ ಅಹಂ ಆದಿಹಿ ಅಹಂ ಮಧ್ಯಂ ಅಹಂ ಅಂತ ಏವಚ. ಎಲ್ಲ ಭೂತ ಅಂದರೆ ಎರಡು ರೀತಿಯಾದ ಭೂತ. ಒಂದು ಜಡಭೂತ, ಇನ್ನೊಂದು ಚೇತನಭೂತ, ಮೂರನೇದು ಮಹದ್ಭೂತ ಪರಮಾತ್ಮ. ಹಾಗಾದರೆ ಜಡಭೂತಗಳಿಗೂ ಮತ್ತು ಚೇತನಭೂತಗಳಿಗೂ ಆದಿ ಮಧ್ಯ ಅಂತ ನಾನೇ ಆಗಿದ್ದೇನೆ ಎಂಬುದಾಗಿ ಭಗವಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಪರಮಾತ್ಮ ತನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಅಹಂ ಅಂತ. ಅಹಂ ಅಂದರೆ ನಾನು ಅಂತ ಒಂದರ್ಥ. ಅದರ ಜೊತೆಯಲ್ಲಿ ಅಹೇಯತ್ವಾದ ಅಹಂ ನಾಮ ಅಂತ, ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಶ್ರುತಿ ಪರಮಾತ್ಮನ ಗುಣಗಳನ್ನು ಕೊಂಡಾಡ್ತಾ ಇದೆ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಬ್ರಹ್ಮನಾಗಿದ್ದೇನೆ ಎಂಬುದಾಗಿ ಸಾಧಾರಣ ಸಂಸ್ಕೃತವನ್ನು ತಿಳಿದವರು ಹೇಳುವ ಅರ್ಥವನ್ನು ಉಪನಿಷತ್ತು ಹೇಳುತ್ತಾ ಇಲ್ಲ. ಉಪನಿಷತ್ತು ಅದು ವೇದಾಂತ, ಅದು ವೇದಗಳ ಸಾರವನ್ನು ಹೇಳ್ತಾ ಇದೆ. ಹಾಗಾದರೆ ಅಹಂ ಅಂದ್ರೇನು? ಭಗವಂತ ತನ್ನ ಹೇಳ್ದ, ಅವನು ಅರ್ಜುನ ಪ್ರಾರ್ಥನೆ ಮಾಡಿದ್ದೇನು ಅಂತಂದರೆ ವಿಸ್ತರೇಣ ಆತ್ಮನಃ ಯೋಗಂ ವಿಭೂತಿಂಚ. ಪರಮಾತ್ಮನ ಸಾಮರ್ಥ್ಯ, ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ. ಹಾಗಾದರೆ ಭಗವಂತನ ಮಹಿಮೆ ಅದನ್ನು ಹೇಳ್ತಾ ಇದ್ದಾನೆ ಅಹಂ ಅಂತ. ಅಹಂ ಅಂದ್ರೇನು? ಅಹೇಯ. ಭಗವಂತ ಯಾರನ್ನೂ ಬಿಟ್ಟಿಲ್ಲ. ಹಂ ಅಂದರೆ ಜೀವ, ಅಂದರೆ ತ್ಯಾಗ ಮಾಡಲಿಕ್ಕೆ ಯೋಗ್ಯನಾದವನು, ತ್ಯಾಜ್ಯವಾದದ್ದನ್ನು ಉಳ್ಳವನು. ತ್ಯಾಜ್ಯ ಯಾವುದೋ ಅದನ್ನು ಯಾರು ಹೊಂದಿದ್ದಾನೋ ಅವನು ಹಂ. ಜೀವ ತ್ಯಾಜ್ಯವಾದ ಲಿಂಗ ಶರೀರ ಅದನ್ನು ಹೊಂದಿದ್ದಾನೆ. ಪರಮಾತ್ಮನಿಗೆ ಹಂ ತ್ಯಾಜ್ಯವಾದಂತಹ ಲಿಂಗದೇಹ ಇಲ್ಲ, ಅದರಿಂದ ಅಹಂ. ಅಥವಾ ಪರಮಾತ್ಮನನ್ನು ಯಾರೂ ಬಿಡಲಿಕ್ಕಾಗೋದಿಲ್ಲ. ಪರಮಾತ್ಮನನ್ನು ಬಿಟ್ಟು ಇರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದರಿಂದ ಎಲ್ಲರಿಂದ ಅಹೇಯ, ಯಾರಿಂದಲೂ ತ್ಯಾಗ ಮಾಡಲಿಕ್ಕೆ ಆಗದೇ ಇರತಕ್ಕಂಥವನು. ನಾವು ತ್ಯಾಗ ಮಾಡ್ತೇವೆಂದರೂ ಕೂಡ ಭಗವಂತ ನಮ್ಮನ್ನು ತ್ಯಾಗ ಮಾಡೋದಿಲ್ಲ. ಯಾಕೆ ಅಂತಂದರೆ ಆತ್ಮ ಕಾರಣವನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ನನ್ನನ್ನು ಯಾರೂ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ತ್ಯಾಗ ಮಾಡಬಹುದು? ಆಕಾಶವನ್ನು ಯಾರೂ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆಕಾಶ ಎಲ್ಲ ಇದೆ. ಎಲ್ಲ ಕಡೆಯಲ್ಲಿ ಇರುವ ಆಕಾಶವನ್ನು ತ್ಯಾಗ ಮಾಡೋದು ಹೇಗೆ? ನಾವು ಎಲ್ಲಾದರೂ ಒಂದು ಕಡೆ ಇದ್ದೇವೆ ಅಂತಂದರೆ ಅದೇ ಆಕಾಶ, ಅದೇ ಅವಕಾಶ, ಅವಕಾಶವೇ ಆಕಾಶ. ಹಾಗಾದ್ರೆ ನಾವಿದ್ದೇವೆ ಅಂತಂದರೆ ಆಕಾಶ ಸಂಬಂಧವನ್ನು ಹೊಂದಿದ್ದೇವೆ ಅಂತ ಅರ್ಥ. ಆಕಾಶವನ್ನು ಬಿಡದೇ ಇದ್ದೇವೆ ಅಂತ ಅರ್ಥ. ಆಕಾಶವನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಹಾಗೆ ಪರಮಾತ್ಮನೂ ಕೂಡ ಅಹಂ, ನಾನು ಯಾರಿಂದಲೂ ಬಿಡಲ್ಪಡುವವನಲ್ಲ. ಯಾಕೆ? ಆತ್ಮ. ನಾವು ಹಿಂದೆ ಮನನ ಮಾಡಿದ್ದೆವು. ಆತ್ಮ ಸಂತತಿ ಹೇತುತಃ ಯಚ್ಚ ಆಪ್ನೋತಿ. ಯಾವ ಭಗವಂತ ಈ ಜಗತ್ತನ್ನು ವ್ಯಾಪಿಸಿದ್ದಾನೆ, ಹಿಂದೆಲ್ಲ ಮನನ ಮಾಡಿದ್ದೆವು. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ.
ಎಲ್ಲದರ ಒಳಗೂ ಹೊರಗೂ ಎಲ್ಲ ಕಡೆಯಲ್ಲಿ ಭಗವಂತ ವ್ಯಾಪಿಸಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ಅಹೇಯ, ಯಾರಿಂದಲೂ ಬಿಡಲ್ಪಡದೇ ಇರುವಂತಹ ವ್ಯಕ್ತಿ. ಆದ್ದರಿಂದ ಆತ್ಮನಾದ್ದರಿಂದ ಅಹೇಯ ಎಂಬುದಾಗಿ ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಮಹಿಮೆಯನ್ನು ಹೇಳುತ್ತಾ ಇದ್ದಾನೆ. ನಾನು ಬಿಡಲ್ಪಡಲಿಕ್ಕೆ ಯೋಗ್ಯನಲ್ಲ, ನಾನು ವ್ಯಾಪ್ತನೂ ಆಗಿದ್ದೇನೆ ಅಂತ. ಅಷ್ಟೇ ಅಲ್ಲ, ಪರಮಾತ್ಮ ಹೇಳ್ತಾ ಇದ್ದಾನೆ ಸರ್ವಭೂತಾಶಯ ಸ್ಥಿತ ಅಂತ. ಎಲ್ಲ ವಿಧವಾಗಿರ್ತಕ್ಕಂತಹ ಭೂತಗಳು ಅಂತಂದರೆ ಜೀವಿಗಳು ಅಂತ ಅರ್ಥ. ಅಷ್ಟೇ ಅಲ್ಲ, ಪರಮಾತ್ಮ ಹೇಳ್ತಾ ಇದ್ದಾನೆ ಎಲ್ಲ ಭೂತಾಶಯ ಸ್ಥಿತ ಅಂತ. ನಾನು ಆತ್ಮ ಅಂತ. ಆತ್ಮ ಅಂದರೆ ವ್ಯಾಪಿಸಿದ್ದಾನೆ ಅಂತ ಒಂದರ್ಥ. ಕೇವಲ ವ್ಯಾಪ್ತನಾಗಿರೋದು ಮಾತ್ರ ಅಲ್ಲ ಭಗವಂತ. ಆಕಾಶ ಒಂದೇ, ಒಂದು ವ್ಯಾಪ್ತವಾದದ್ದು. ವ್ಯಾಪ್ತವಾಗಿರೋದರಿಂದಾಗಿ ಜೀವರ ಒಳಗಡೆಯೂ ಆಕಾಶ ಇದೆ. ಆದರೆ ಭಗವಂತ ಹಾಗಲ್ಲ. ಒಬ್ಬೊಬ್ಬ ಜೀವರಲ್ಲಿಯೂ ಒಂದೊಂದು ರೂಪದಿಂದ ಭಗವಂತ ಇದ್ದಾನೆ. ಅದನ್ನೇ ಸರ್ವಭೂತ ಆಶಯ ಸ್ಥಿತ ಅಂತ. ಆಶಯ ಅಂತಂದರೆ ಹೃದಯ ಅಂತ ಅರ್ಥ. ಸರ್ವಭೂತ ಎಲ್ಲ ಜೀವರ ಆಶಯ ಹೃದಯದಲ್ಲಿ ಇರುವವನು ಅಂತ ಅರ್ಥ. ಅವರ ಆಶಯ, ಅವರ ಹೃದಯ ಅಂತ ನಾವು ಹೇಳ್ತೇವೆ. ಅವರ ಆಶಯ ಬಹಳ ಚೆನ್ನಾಗಿದೆ, ಅವರ ಹೃದಯ ಬಹಳ ಒಳ್ಳೆಯದು. ಹಾಗಾದರೆ ಆಶಯ ಅಂದರೂ ಹೃದಯ ಅಂದರೂ ಒಂದೇ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ ನಾವು. ಹಾಗೆಯೇ ಇಲ್ಲಿ ಆಶಯ ಅಂದರೆ ಹೃದಯ ಅಂತ ಅರ್ಥ. ಯೋವೇದ ನಿಹಿತಂಗುಹಾಯಾಂ, ಶ್ರುತಿ ಹೇಳ್ತಾ ಇದೆ, ಯಾವ ಭಗವಂತ ಹೃದಯ ಗುಹೆಯಲ್ಲಿ ಸನ್ನಿಹಿತನಾಗಿದ್ದಾನೆ ಅಂತ. ಅಂಗುಷ್ಠ ಮಾತ್ರ ಪುರುಷಃ ಮಧ್ಯೆ ಆತ್ಮನಿ ತಿಷ್ಠತಿ ಅಂತ. ಜೀವಾಂಗುಷ್ಠ ಪರಿಮಿತನಾಗಿರ್ತಕ್ಕಂತಹ ಪರಮಾತ್ಮ ಜೀವನ ಒಳಗಿದ್ದಾನೆ. ದೇಹಾಂಗುಷ್ಠ ಪರಿಮಿತನಾಗಿ ಪರಮಾತ್ಮ ದೇಹದ ಒಳಗಿದ್ದಾನೆ. ಇಂತಹ ಒಳಗಿರುವಂತಹ ಪರಮಾತ್ಮನನ್ನು ಒಳಗೂ ವ್ಯಾಪ್ತನಾಗಿದ್ದಾನೆ. ನೋಡಿ, ಹಿಂದೆ ಹೇಳಿದ್ದು ಪರಮಾತ್ಮ ಆತ್ಮ ವ್ಯಾಪ್ತನಾಗಿದ್ದಾನೆ, ಆದ್ದರಿಂದ ಅಹಂ, ಅವನು ಅಹೇಯನಾಗಿದ್ದಾನೆ. ಅಥವಾ ಪರಮಾತ್ಮ ಅಹಂ, ಅವನನ್ನು ಬಿಡಲಿಕ್ಕಾಗಲ್ಲ. ಯಾಕೆ ಅಂತಂದರೆ ಅವನು ಒಳಗಡೆಯೇ ಇದ್ದಾನೆ. ಯಾವಾಗ ಪರಮಾತ್ಮ ನಮ್ಮ ಒಳಗಡೆಯೇ ಇದ್ದಾನೋ ಅವನನ್ನು ಬಿಡೋದು ಹೇಗೆ ನಾವು? ಜೀವ ಅಥವಾ ಯಾರೇ ಜೀವ ಆಗಲಿ, ಅವನು ಚೇತನನು ಪರಮಾತ್ಮನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪರಮಾತ್ಮ ಅವರ ಒಳಗಡೆಯೇ ಅವನು ಸನ್ನಿಹಿತನಾಗಿದ್ದಾನೆ ಅಂತ. ಹೀಗೆ ಪರಮಾತ್ಮನನ್ನು ಸರ್ವ ಜೀವ ಅಂತರ್ಯಾಮಿ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಅಂತ. ಯಚ್ಚ ಅಸ್ಯ ಸಂತತಃ ಭಾವ, ಈ ಪರಮಾತ್ಮ ಪ್ರತಿಯೊಬ್ಬ ಜೀವರಲ್ಲಿಯೂ ಕೂಡ ಅವನು ಅಂತರ್ಯಾಮಿಯಾಗಿ ಇದ್ದಾನೆ. ಭಾಗವತದಲ್ಲಿ ಶುಕಾಚಾರ್ಯರು ಭಾಗವತವನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಬೇಕಾದರೆ ಮಂಗಳಾಚರಣೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅಂತರ್ಧ್ರುವಾಯ ಅಂತ. ಭಗವಂತ ಸರ್ವಭೂತ ಆಶಯ ಸ್ಥಿತ, ಎಲ್ಲ ಜೀವರ ಹೃದಯದ ಒಳಗಡೆ ಇದ್ದಾನೆ. ಅದಕ್ಕೆ ಅಂತರ್ಧ್ರುವಾಯ ಅಂತ ಹೇಳಿದ್ರು. ಭಗವಂತ ಒಳಗಡೆ ಶಾಶ್ವತವಾಗಿದ್ದಾನೆ ಅಂತ. ಭಗವಂತನ ಅವತಾರ ರೂಪಗಳಿದೆಯಲ್ಲ, ಈ ಅವತಾರ ರೂಪಗಳಿಗೆ ಪ್ರಳಯ ಕಾಲದಲ್ಲಿ ಭಗವಂತನ ಮೂಲ ರೂಪದ ಜೊತೆಯಲ್ಲಿ ಐಕ್ಯ ಎಂಬತಕ್ಕಂಥದ್ದಿದೆ. ಪರೇವ್ಯಯೇ ಸರ್ವ ಏಕೀಭವಂತಿ. ಸರ್ವ ಅಂತಂದರೆ ಪರಮಾತ್ಮನ ಎಲ್ಲ ಅವತಾರ ರೂಪಗಳು, ಪರೇವ್ಯಯೇ ಅಂದರೆ ಪ್ರಳಯ ಕಾಲದಲ್ಲಿ ಏಕೀಭವಂತಿ, ಅದು ಭಗವಂತನ ಜೊತೆಯಲ್ಲಿ ಸೇರಿಕೊಳ್ತಾವೆ ಅಂತ. ಅವತಾರ ರೂಪಗಳೆಲ್ಲ ಭಗವಂತನ ಮೂಲ ರೂಪದಲ್ಲಿ ಸೇರಿಕೊಳ್ತಾವೆ. ಆದರೆ ಜೀವನ ಒಳಗಡೆ ಇರತಕ್ಕಂಥ ತತ್ತಜ್ಜೀವನ ಅಸ್ತಿತ್ವಕ್ಕೆ ಕಾರಣವಾಗಿರ್ತಕ್ಕಂತಹ ಯಾವ ಭಗವಂತನ ರೂಪ ಇದೆಯಲ್ಲ, ಬಿಂಬ ಇದ್ರೇ ಪ್ರತಿಬಿಂಬ. ಬಿಂಬರೂಪಿಯಾದ ಪರಮಾತ್ಮ ಜೀವನ ಒಳಗಡೆ ಇದ್ದಾನೆ. ಹಾಗಾದರೆ ಜೀವ ಒಳಗಿರುವ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಆ ಪ್ರತಿಬಿಂಬ ಜೀವ ಇರಬೇಕು ಅಂತಾದರೆ ಪ್ರತಿಬಿಂಬದ ಒಳಗಡೆ ಬಿಂಬರೂಪಿಯಾದ ಪರಮಾತ್ಮ ಇರಬೇಕು. ಯಾವಾಗಿದ್ದಾನೆ? ಧ್ರುವಾಯ, ಎಲ್ಲ ಕಾಲದಲ್ಲಿದ್ದಾನೆ. ಇದನ್ನೇ ಸರ್ವಭೂತಾಶಯ ಸ್ಥಿತ, ಎಲ್ಲ ಜೀವರ
ಹೃದಯದ ಒಳಗಡೆ ಭಗವಂತ ಅವರ ಅಸ್ತಿತ್ವಕ್ಕೋಸ್ಕರ ಸನ್ನಿಹಿತನಾಗಿದ್ದಾನೆ ಅಂತ. ಇದು ಭಗವಂತನ ಒಂದು ಮಹಿಮೆ ಅಂತ. ಪರಮಾತ್ಮನ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಕರುಣೆ, ಅದನ್ನು ನಾವಿಲ್ಲಿ ಆ ಮಹಿಮೆ ಅಂತ ಮನನ ಮಾಡಬೇಕು. ನಾವಿರಬೇಕು ಅಂಥೇಳಿ ನಮಗಾಗಿ ನಾವೆಲ್ಲ ಮಾಡ್ಕೊಳ್ತೇವೆ. ಆದರೆ ಭಗವಂತ ನಾನಿರಬೇಕು ಅಂತಲ್ಲ, ಅವರಿರಬೇಕು ಅಂತ ಅವರಲ್ಲಿ ಭಗವಂತ ಇದ್ದಾನೆ. ಪ್ರತಿಯೊಬ್ಬ ಚೇತನರು ಇರಬೇಕು ಎಂಬುದಾಗಿ ಚೇತನರ ಒಳಗಡೆ ಭಗವಂತ ಸನ್ನಿಹಿತನಾಗಿದ್ದಾನೆ. ಹೀಗೆ ಜೀವರ ಒಳಗಡೆ ಪರಮಾತ್ಮ ಇದ್ದಾನೆ. ಜೀವರ ಒಳಗಡೆ ಪರಮಾತ್ಮ ಇದ್ದು ಜೀವರು ಇರುವ ಹಾಗೆ ಮಾಡ್ತಾ ಇದ್ದಾನೆ. ಒಂದು ವೇಳೆ ಜೀವರ ಒಳಗಡೆ ಪರಮಾತ್ಮ ಇಲ್ಲ ಅಂತಾದರೆ ಜೀವನ ಅಸ್ತಿತ್ವವೇ ಇರ್ತಿರಲಿಲ್ಲ. ಹೀಗೆ ಜೀವನ ಅಸ್ತಿತ್ವಕ್ಕಾಗಿ ಪರಮಾತ್ಮ ಜೀವರ ಒಳಗಡೆ ಸರ್ವಭೂತ ಆಶಯ, ಎಲ್ಲ ಜೀವರ ಹೃದಯದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಹೀಗೆ ಪರಮಾತ್ಮ ಅವನ ಒಂದು ಔದಾರ್ಯ, ಅವನ ಒಂದು ಕಾರುಣ್ಯ, ಆ ಮಹಿಮೆಯನ್ನು ಭಗವಂತ ತಾನು ಸರ್ವಭೂತಾಶಯ ಸ್ಥಿತಃ ಎಂಬತಕ್ಕಂತಹ ಆ ಶಬ್ದದ ಮೂಲಕ ತಿಳಿಸಿಕೊಡ್ತಾ ಇದ್ದಾನೆ. ಅಥವಾ ನಾವೆಲ್ಲ ಹೇಳ್ತೇವೆ, ನನಗೆ ಒಳ್ಳೆಯ ಒಂದು ಆಲೋಚನೆ ಎಂಬತಕ್ಕಂಥದ್ದು ಬಂತು ಅಂತ. ನಮಗೆ ಫ್ಲಾಶ್ ಆಯಿತು, ಒಳ್ಳೆಯ ಒಂದು ಸ್ಫೂರ್ತಿ ನಮಗೆ ಬಂತು ಅಂತ ನಾವೆಲ್ಲ ಹೇಳ್ತೇವೆ. ಆದರೆ ಭಗವಂತ ಹೇಳ್ತಾನೆ ಸರ್ವಭೂತ ಆಶಯಸ್ಥಿತ. ಯಾರ್ಯಾರಿಗೆ ಯಾವ ಯಾವ ಒಳ್ಳೆಯ ಫ್ಲಾಶ್ ಆಗ್ತಾ ಇದೆಯೋ, ಸ್ಫೂರ್ತಿ ಬರ್ತಾ ಇದೆಯೋ, ಆ ಪ್ರತಿಭೆಯ ಮೂಲಕ ಅಭಿವ್ಯಕ್ತವಾಗ್ತಾ ಇದೆಯೋ ಅಲ್ಲೆಲ್ಲ ನಾನೇ ಇರುವವನು. ನಾನೇ ಇದ್ದು ಆ ಜೀವರ ಒಳಗಡೆ ಅಂತಹ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಸ್ಫೂರ್ತಿ ಅದು ಅಭಿವ್ಯಕ್ತ ಆಗುವ ಹಾಗೆ ನಾನು ಮಾಡ್ತಾ ಇದ್ದೇನೆ. ಸರ್ವಭೂತ ಆಶಯಸ್ಥಿತ ಅಂತ. ಎಲ್ಲ ಜೀವರಲ್ಲಿ ಮಾನಸಿಕವಾಗಿರ್ತಕ್ಕಂತಹ ಏನೇನು ಆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರತಿಭೆ ಎಂಬತಕ್ಕಂಥದ್ದು ಹೊರಹೊಮ್ತಾ ಇದೆಯೋ ಅಲ್ಲಿಯೂ ಕೂಡ ನಾನೇ ಇದ್ದು ಅದನ್ನು ಹೊರಗೆ ಹಾಕ್ತಾ ಇದ್ದೇನೆ ಅಂತ. ಭೂತಾಶಯ ಸ್ಥಿತ ಅಂತ. ಇನ್ನೊಂದು ಭಗವಂತ ಹೇಳ್ತಾನೆ ನೋಡಿ, ಅಹಂ ಅಂತ ಹೇಳ್ದ, ನನ್ನನ್ನು ಬಿಡಲಿಕ್ಕಾಗಲ್ಲ ಅಂತ. ಯಾಕೆ ಬಿಡಲಿಕ್ಕಾಗಲ್ಲ? ಅದಕ್ಕೆ ಪುನಃ ಕಾರಣವನ್ನು ಹೇಳ್ತಾನೆ ಪರಮಾತ್ಮ. ಭೂತಾನಾಂ ಆದಿಹಿ ಮಧ್ಯಂ ಅಂತಃ. ನಾನೇ ಎಲ್ಲ ಜೀವಿಗಳಿಗೆ ಆದಿ, ಮೊದಲಿದ್ದವನು, ಕಾರಣನಾಗಿದ್ದೇನೆ. ಹಾಗಾದರೆ ಎಲ್ಲ ಜೀವಿಗಳಿಗೆ ನಾನು ಕಾರಣನಾಗಿರೋದರಿಂದ ಕಾರಣವನ್ನು ಬಿಟ್ಟು ಕಾರ್ಯ ಇರಲಿಕ್ಕಾಗೋದಿಲ್ಲ. ಕಾರಣನಾದ ನನ್ನನ್ನು ಬಿಟ್ಟು ಆ ಜೀವರು ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಉತ್ಪತ್ತಿಗೆ ನಾನು ಕಾರಣನಾಗಿದ್ದೇನೆ. ಸರಿ, ಉತ್ಪತ್ತಿಗೆ ಕಾರಣನಾಗಿರಬಹುದು. ಮಡಿಕೆ ಆಗಬೇಕಾದ್ರೆ ದಂಡ ಬೇಕು. ಮಡಿಕೆ ಹುಟ್ಟಿದ ಮೇಲೆ ಮತ್ತೆ ದಂಡ ಬೇಕಾಗಿಲ್ಲ. ಅದು ದಂಡವೇ. ಹಾಗೆ ಭಗವಂತ ಜೀವರ ಜನ್ಮಕ್ಕೆ ಕಾರಣನಾದ, ಜೀವರ ಉತ್ಪತ್ತಿಗೆ ಕಾರಣನಾದ. ಯಾವಾಗ ಜೀವ ಉತ್ಪನ್ನನಾದನೋ ಆಮೇಲೆ ಭಗವಂತ ದಂಡದಂತೆ ದಂಡ. ಭಗವಂತನ ಅವಶ್ಯಕತೆ ಇಲ್ಲ. ಹಾಗಲ್ಲ, ಭಗವಂತ ಹೇಳ್ತಾನೆ ಅಹಂ ಆದಿಹಿ ಮಧ್ಯಂ ಅಂತ. ಕೊನೆ ಯಾವಾಗ ಬರುತ್ತೋ, ಯಾವತ್ತು ಪ್ರಾರಂಭ ಆಯಿತೋ ಆ ಪ್ರಾರಂಭದಿಂದ ಕೊನೆಯ ತನಕ ಮಧ್ಯದಲ್ಲಿ ನಾನಿದ್ದೇನೆ. ಅರ್ಥಾತ್ ಉತ್ಪನ್ನವಾದ ಪದಾರ್ಥ ಇರಬೇಕು ಅಂತಾದರೆ ನಾನಲ್ಲಿರಬೇಕು. ನಾನಿದ್ದರೆ ಆ ಜೀವರಿರಲಿಕ್ಕೆ ಸಾಧ್ಯ. ಜೀವರನ್ನೆಲ್ಲ ಪ್ರಕಾಶರೂಪ ಅಂತ ಶಾಸ್ತ್ರ ಹೇಳುತ್ತೆ. ಜ್ಞಾನರೂಪಿ, ಜ್ಞಾನ ಅನ್ನೋದು ಪ್ರಕಾಶ ಅಂತ. ಲೋಕದಲ್ಲಿ ನಾವು ಪ್ರಕಾಶ ಇರಬೇಕು ಅಂತಾದರೆ ಕರೆಂಟ್ ಇರಬೇಕು ಅಂತ. ಕರೆಂಟ್ ಇದ್ದರೆ ಪ್ರಕಾಶ, ಕರೆಂಟ್ ಇಲ್ಲ ಅಂತಾದರೆ ಪ್ರಕಾಶ ಇಲ್ಲ. ಹಾಗೇ ಇಲ್ಲಿಯೂ ಕೂಡ ಜೀವ ಅವನು ಪ್ರಕಾಶರೂಪಿ. ಅಂತಹ ಪ್ರಕಾಶರೂಪಿಯಾದಂತಹ ಜೀವ ಇರಬೇಕು ಅಂತಾದರೆ ಲೋಕದ ಉದಾಹರಣೆ ತೆಗೆದುಕೊಂಡ್ರೆ ವಿದ್ಯುತ್ ಶಕ್ತಿ ಯಾವ ರೀತಿಯಲ್ಲಿ ಇರಬೇಕೋ ಆ ವಿದ್ಯುತ್ ಶಕ್ತಿಯ ರೂಪದಲ್ಲಿ ಭಗವಂತ ಇದ್ದಾನೆ. ಭಗವಂತ ಇದ್ದರೆ ಜೀವರಿರ್ತಾರೆ. ಭಗವಂತ ಇಲ್ಲ ಅಂದರೆ ಜೀವರಿರೋದಿಲ್ಲ. ಕರೆಂಟ್ ಇಲ್ಲ ಅಂದರೆ ದೀಪ ಇಲ್ಲ. ಈ ರೀತಿಯಲ್ಲಿ ಮಧ್ಯಂ.
ಜೀವರು ಹುಟ್ಟಿದ ಮೇಲೆ ಎಷ್ಟು ಕಾಲ ಇರ್ತಾರೋ ಅಷ್ಟು ಕಾಲದಲ್ಲಿ ಜೀವರ ಒಳಗಡೆ ನಾನಿದ್ದುಕೊಂಡು ಅವರನ್ನು ಇರುವಂತೆ ಮಾಡಿದ್ದೇನೆ ಅಂತ. ಅಷ್ಟೇ ಅಲ್ಲ, ಅಂತ ಏವಚ ಅಂತ, ಜೀವರ ಕೊನೆ ಅದು ನನ್ನಿಂದಲೇ. ಜೀವರ ಉತ್ಪತ್ತಿ ನನ್ನಿಂದ ಆಗ್ತಾ ಇದೆ. ಸರಿ, ಜೀವರು ಸಾಯೋದು ಸ್ವತಃ ಸಾಯ್ತಾರಾ? ಸಾಯುವಿಕೆಗೂ ನಾನೇ ಬೇಕು. ಹಾಗಾದರೆ ನನ್ನನ್ನು ಬಿಡಲಿಕ್ಕಾಗಲ್ಲ. ಹುಟ್ಟಬೇಕಾದರೂ ಪರಮಾತ್ಮನ ಆ ಒಂದು ಶಕ್ತಿ ಜೀವರಿಗೆ ಜನ್ಮವನ್ನು ಕೊಡ್ತಾ ಇದೆ. ಆದ್ದರಿಂದ ಪರಮಾತ್ಮನ ಬಿಡಲಿಕ್ಕಾಗಲ್ಲ. ಹುಟ್ಟಿದ ಮೇಲೆ ಬದುಕಿಗೆ ಭಗವಂತ ಬೇಕು, ಭಗವಂತನ ಬಿಡಲಿಕ್ಕಾಗಲ್ಲ. ಕೊನೆ ಪಕ್ಷ ಸಾಯ್ತೇವೆ ಅಂತಂದರೆ ಸಾಯಲಿಕ್ಕೂ ಜೀವನಿಗೆ ಆಗೋದಿಲ್ಲ. ಸಾಯಬೇಕು ಅಂತಾದರೂ ಕೂಡ ಪರಮಾತ್ಮನೇ ಸಾಯಿಸಬೇಕು. ಪರಮಾತ್ಮನಿಂದಲೇ ಜೀವ ಈ ಶರೀರ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಹೀಗೆ ಪ್ರತಿಯೊಬ್ಬ ಜೀವರಿಗೂ ಕೂಡ ಪರಮಾತ್ಮ ಅವನು ಹುಟ್ಟಲಿಕ್ಕೂ ಇರಲಿಕ್ಕೂ ಸಾಯಲಿಕ್ಕೂ ಕಾರಣನಾಗಿರೋದರಿಂದಾಗಿ ಪರಮಾತ್ಮ ಅಹೇಯ. ಅಥವಾ ಭೂತಾನಾಂ, ಜೀವರಿಗಲ್ಲ, ಜಡ ಪದಾರ್ಥಗಳಿಗೆ. ಜಡ ಪದಾರ್ಥಗಳ ಉತ್ಪತ್ತಿಯೂ ಭಗವಂತನಿಂದ. ಯಾವ್ಯಾವ ವಸ್ತುಗಳು ಇವತ್ತು ಯಾವ ಯಾವ ರೀತಿಯಾದಂತಹ ಪ್ರಯೋಜನಕ್ಕೆ ಬರ್ತಾ ಇದ್ದಾವೋ ಅಲ್ಲಿಯೂ ಭಗವಂತ ಆ ವಸ್ತುವಿಂದ ಇಂತಹ ಪ್ರಯೋಜನ ಇಂತಹ ವ್ಯಕ್ತಿಗೆ ಸಿಗಲಿ ಅಂತ ಭಗವಂತ ನೇಮನ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಮಧ್ಯ. ಆ ಪದಾರ್ಥ ಇಷ್ಟು ದಿವಸ ಇರಬೇಕು, ಇಂತಹ ಕಾಲದಲ್ಲಿ ಆ ಪದಾರ್ಥ ನಶಿಸಿ ಹೋಗಬೇಕು, ಅದರಿಂದ ಇನ್ನೊಬ್ಬರಿಗೆ ಉಪಯೋಗ ಆಗಬಾರ್ದು, ಅದು ಉಪಯೋಗಕ್ಕೆ ಸಿಗುವಂಥದ್ದು ಆಗಬಾರ್ದು, ಅದು ಕೂಡ ಭಗವಂತನಿಂದಲೇ. ಹೀಗೆ ಪ್ರತಿಯೊಬ್ಬ ಜೀವರು, ಪ್ರತಿಯೊಂದು ಪದಾರ್ಥಗಳು ಭಗವಂತನಿಂದಲೇ ಜನ್ಮ, ಇರುವಿಕೆ, ಸಾವು, ನಶಿಸು ಹೋಗುವಿಕೆ ಇದೆಲ್ಲವೂ ಕೂಡ ಭಗವಂತನಿಂದಲೇ ಪಡಿತಾ ಇದ್ದಾವೆ. ಅದರಿಂದಾಗಿ ಭಗವಂತನನ್ನು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಭಗವಂತ ತನ್ನ ಮಹಿಮೆಯನ್ನು ಅಹೇಯ ಅಂತ ಹೇಳ್ದ. ಯಾಕೆ ಅಹೇಯ ಅಂತಂದರೆ ಭಗವಂತ ಅವನು ವ್ಯಾಪ್ತನಾಗಿದ್ದಾನೆ. ಪರಮಾತ್ಮ ವ್ಯಾಪ್ತನಾಗಿದ್ದಾನೆ ಅಂತ ಅಷ್ಟು ಮಾತ್ರ ಅಲ್ಲ, ಅಹೇಯ ಯಾಕೆ ಒಳಗಿದ್ದಾನೆ. ಪರಮಾತ್ಮ ಅಹೇಯ ಯಾಕೆ ಅವನೇ ಉತ್ಪತ್ತಿಗೆ ಕಾರಣ. ಭಗವಂತ ಅಹೇಯ ಯಾಕೆ ಅವನು ಸ್ಥಿತಿಗೆ ಕಾರಣ. ಭಗವಂತ ಅಹೇಯ ಯಾಕೆ ಅವನು ನಾಶಕ್ಕೂ ಕಾರಣ. ಹೀಗೆ ಎಲ್ಲ ಕಾಲದಲ್ಲಿಯೂ ಕೂಡ ಎಲ್ಲ ಜೀವರಿಗೂ ಎಲ್ಲವನ್ನೂ ಮಾಡುವವನು ನಾನಾಗಿದ್ದೇನೆ. ಆದ್ದರಿಂದ ನಾನು ಅಹೇಯ ಅಲ್ಲ. ಅಷ್ಟೇ ಅಲ್ಲ, ಭಗವಂತ ಹೇಳ್ತಾ ಇದ್ದಾನೆ ಅಹಂ ಅಂತಃ ಅಂತ, ನಾನೇ ಕೊನೆ ಅಂತ. ಕೊನೆ ಅಂದ್ರೇನು ಅಂತಂದರೆ ಜೀವ ಮೋಕ್ಷವನ್ನು ಪಡೀತಕ್ಕಂಥದ್ದು. ಜೀವ ಮೋಕ್ಷವನ್ನು ಪಡೆದಾಗಲೂ ಕೂಡ ಅಹೇಯ, ಪರಮಾತ್ಮನನ್ನು ಬಿಟ್ಟಿರಲಿಕ್ಕಾಗೋದಿಲ್ಲ. ಮೋಕ್ಷದಲ್ಲಿಯೂ ಕೂಡ ಜೀವ ಪರಮಾತ್ಮನ ಅಧೀನದಲ್ಲೇ ಇರ್ತಾನೆ, ಪರಮಾತ್ಮನ ನಿಯಮನಕ್ಕೆ ಒಳಪಟ್ಟಿರ್ತಾನೆ, ಭಗವಂತನನ್ನೇ ಅವಲಂಬಿಸಿಕೊಂಡಿರ್ತಾನೆ. ಹೀಗೆ ಮೋಕ್ಷದಲ್ಲಿಯೂ ಕೂಡ ಜೀವನು ಪರಮಾತ್ಮನನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಭಗವಂತ ಅಹೇಯ. ಅದನ್ನೇ ಸರ್ವಭೂತ ಆಶಯ ಸ್ಥಿತಃ ಅಂತ. ಸರ್ವಭೂತ ಅಂತಂದರೆ ಪೂರ್ಣರಾದ ಭೂತರು ಅಂತ ಅರ್ಥ. ಸರ್ವ ಅನ್ನೋದಕ್ಕೆ ಪೂರ್ಣ ಅಂತ ಅರ್ಥ. ಸರ್ವಂ ಪೂರ್ಣಮಿಹೋಚ್ಯತೆ ಅಂತ. ಸರ್ವ ಅಂದರೆ ಪೂರ್ಣ ಅಂತ ಅರ್ಥ. ಸರ್ವಭೂತ ಅಂದರೆ ಪೂರ್ಣಭೂತ ಅಂತ ಅರ್ಥ. ಪೂರ್ಣಭೂತರಾದವರು ಅಂತಂದರೆ ಯಾವ ಜೀವರು ತಮ್ಮ ಸಾಧನೆಯ ಪೂರ್ಣತೆಯನ್ನು ಪಡ್ಕೊಂಡಿದ್ದಾರೋ, ಸಾಧನೆಯನ್ನು ಸಂಪೂರ್ಣವಾಗಿ ಮಾಡಿದ್ದಾರೋ, ಮೋಕ್ಷವನ್ನು ಪಡೆದಿದ್ದಾರೋ ಅವರು ಪೂರ್ಣಭೂತರು. ಅಂತಹ ಪೂರ್ಣಭೂತರಾಗಿರ್ತಕ್ಕಂತಹ ಜೀವರಿಗೆ ಆ ಅಂದರೆ ಸಂಪೂರ್ಣವಾಗಿ, ಶಾ ಅಂತಂದರೆ ಸುಖ, ಅದನ್ನು ಯಾಪನೆ ಮಾಡ್ತಾ ಕೊಡ್ತಾ ಸ್ಥಿತ ಭಗವಂತ ಇರುವವನು. ಯಾರು ತಮ್ಮ ಸಾಧನೆಯನ್ನು ಸಂಪೂರ್ಣ ಮಾಡಿದ್ದಾರೋ, ಸಂಪೂರ್ಣ ಸಾಧನೆಯನ್ನು ಮಾಡಿರ್ತಕ್ಕಂತಹ ಜೀವರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂತಹ ಆ ಪೂರ್ಣವಾಗಿರ್ತಕ್ಕಂಥ ಸುಖ ಅದನ್ನು ಯಾಪಯತಿ, ಅದನ್ನು ಕೊಡ್ತಾ ಇದ್ದಾನೆ. ಆ ಕೊಡುವವನಾಗಿ ಭಗವಂತ ಇದ್ದಾನೆ. ಆದ್ದರಿಂದ ಮೋಕ್ಷ ಕಾಲದಲ್ಲಿಯೂ
ಭಗವಂತನೇ ಜೀವನಿಗೆ ಮೋಕ್ಷದ ಸುಖವನ್ನು ಅನುಭವಿಸುವಂತೆ ಅನುಗ್ರಹಿಸ್ತಾ ಇದ್ದಾನೆ. ಜೀವರನ್ನು ಭಿಕ್ಷಾಚರ್ಯಂ ಚರಂತಿ ಅಂತ ಉಪನಿಷತ್ತು ಹೇಳ್ತಾ ಇದೆ. ವಿಪ್ಲುಡ್ ಆನಂದ ಭಾಗಿನಃ, ಭಗವಂತನಿಂದ ಕೊಡಲ್ಪಟ್ಟಂತಹ ಆನಂದವನ್ನು ಜೀವರು ಅನುಭವಿಸ್ತಾರೆ ಅಂತ. ಹೇಗೆ ದಾನಿ ಕೊಟ್ಟದ್ದನ್ನು ಭಿಕ್ಷುಕ ಅದನ್ನು ಅನುಭವಿಸ್ತಾನೋ ಹಾಗೆ ಭಗವಂತ ದಾನಿ. ಜೀವರೆಲ್ಲರೂ ಕೂಡ ಭಿಕ್ಷುಕರು, ಮೋಕ್ಷದಲ್ಲೂ ಭಿಕ್ಷುಕರೇ. ಅದಕ್ಕೆ ಭಿಕ್ಷಾಚರ್ಯಂ ಚರಂತಿ ಅಂತ. ಭಗವಂತನಲ್ಲಿ ಬೇಡಿ ಭಗವಂತನು ನೀಡಿದ್ದನ್ನು ಇವರು ಅನುಭವಿಸ್ತಾ ಇದ್ದಾರೆ. ಹೀಗೆ ಭಗವಂತನು ಕೊಟ್ಟಂಥದ್ದನ್ನು ಅವರು ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಉಪನಿಷತ್ತು ಹೇಳಿದ್ದು ತದ್ದತ್ತೇನೈವ ಭುಂಜೀತಾ. ಸಂಸಾರದಲ್ಲೇ ಆಗಲಿ ಅಥವಾ ಸ್ವರ್ಗದಲ್ಲೇ ಆಗಲಿ ಅಥವಾ ಮೋಕ್ಷದಲ್ಲೇ ಆಗಲಿ ಏನನ್ನೇ ಅನುಭವಿಸ್ತಾ ಇದ್ದರೂ ಕೂಡ ತದ್ದತ್ತೇನೈವ, ಅದು ದೇವರೇ ಕೊಟ್ಟದ್ದು. ಹಾಗಾದರೆ ದೇವರು ಕೊಡುವಂಥ ಆನಂದವನ್ನೇ ಅನುಭವಿಸ್ತಾ ಇದ್ದಾರೆ. ಹಾಗಾದರೆ ಜೀವರೆಲ್ಲರೂ ಕೂಡ ಮೋಕ್ಷದಲ್ಲಿಯೂ ಕೂಡ ಭಗವಂತನ ಅಧೀನರೇ ಆಗಿದ್ದಾರೆ ಎಂಬುದಾಗಿ ಭಗವಂತನನ್ನು ಅಹಂ ಅಹೇಯ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೀಗೆ ಭಗವಂತ ನಾನು ಅಹೇಯ, ನಾನು ಆತ್ಮ. ಆತ್ಮ ಅನ್ನೋದಕ್ಕೆ ಹಿಂದೆ ನಾವು ಅರ್ಥವನ್ನು ಮನನ ಮಾಡಿದ್ದೆವು. ಪರಮಾತ್ಮ ಅವನು ಜೀವರನ್ನು ತಮ್ಮ ಯೋಗ್ಯತೆಗೆ ಅನುಗುಣವಾದ ಪೂರ್ಣವಾದಂತಹ ಆನಂದವನ್ನು ಅನುಭವಿಸುವಂತೆ ಅನುಗ್ರಹ ಮಾಡ್ತಾನೆ. ಯಾವಾಗ? ಆತ್ಮ. ಪರಮಾತ್ಮ ಯಮೇವೇಶ ವೃಣತೆ ತೇನ ಲಭ್ಯ. ಆತ್ಮ ಅಂದರೆ ಯಾರನ್ನು ತನ್ನ ಭಕ್ತರನ್ನಾಗಿ ಸ್ವೀಕಾರ ಮಾಡಿ ತನ್ನ ಭಕ್ತರಿಗೆ ತನ್ನನ್ನು ದರ್ಶನ ಮಾಡಿಸಬೇಕು ಅಂತ ಅವರ ಮೇಲೆ ಅನುಗ್ರಹದ ದೃಷ್ಟಿಯನ್ನು ಭಗವಂತ ತೋರ್ತಾನೋ ಅಂತಹ ಭಕ್ತನಿಗೆ ಪರಮಾತ್ಮ ಪೂರ್ಣವಾದ ಆನಂದವನ್ನು ಕೊಡ್ತಾನೆ. ಹಾಗಾದರೆ ಆ ಪರಮಾತ್ಮ ಅವನು ಆತ್ಮ ಅಂತ. ಅರ್ಥಾತ್ ಜೀವರನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡಿ ಆ ಜೀವರಿಗೆ ಅವರಿಗೆ ಯೋಗ್ಯವಾದ ಮೋಕ್ಷವನ್ನು ಕೊಡುವನಾದ್ದರಿಂದ ಜೀವರನ್ನು ಭಕ್ತರನ್ನಾಗಿ ತಾನು ಸ್ವೀಕಾರ ಮಾಡ್ತಾನೆ. ನಾನು ಭಕ್ತ ಅಂತ ಹೇಳ್ಕೊಂಡ್ರೆ ಭಕ್ತನಾಗಲ್ಲ, ದೇವರು ನಮ್ಮನ್ನು ಭಕ್ತ ಅಂತ ಸ್ವೀಕಾರ ಮಾಡಬೇಕು. ಹೀಗೆ ಪರಮಾತ್ಮನು ತನ್ನ ಉಪಾಸನೆ ಮಾಡ್ತಕ್ಕಂಥ, ಆರಾಧನೆ ಮಾಡ್ತಕ್ಕಂಥ, ತನ್ನನ್ನು ತಿಳಿದ, ತನ್ನಲ್ಲಿ ಪ್ರೀತಿ ಮಾಡ್ತಕ್ಕಂಥ ಜೀವರನ್ನು ತನ್ನ ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನನ್ನು ಆತ್ಮ ಅಂತ ಕರೀತಾರೆ. ಯಚ್ಚಾಪ್ನೋತಿ ಯದಾ ದತ್ತೇ ಯಚ್ಚಾತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋಭಾವ ಸ ಆತ್ಮೇತಿ ಕೀರ್ತ್ಯತೆ ಎಂಬುದಾಗಿ ಹೇಳಿದ ಹಾಗೆ ಪರಮಾತ್ಮ ವ್ಯಾಪಿಸಿದ್ದಾನೆ. ಎಲ್ಲ ಕಾಲದಲ್ಲಿ ಜೀವರ ಒಳಗಡೆ ಸನ್ನಿಹಿತನಾಗಿದ್ದಾನೆ. ಜೀವರನ್ನು ಭಕ್ತರನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಪರಮಾತ್ಮ ಯಚ್ಚಾತ್ತಿ ವಿಷಯಾನಿಹ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಅಂತ. ಜೀವರ ಶರೀರದ ಒಳಗಡೆ ಭಗವಂತ ಇದ್ದುಕೊಂಡು, ಜೀವರ ಇಂದ್ರಿಯಗಳ ಒಳಗಡೆ ಸನ್ನಿಹಿತನಾಗಿದ್ದುಕೊಂಡು, ಜೀವರು ಯಾವ ಯಾವ ಇಂದ್ರಿಯಗಳಿಂದ ಏನೇನೋ ಅನುಭವವನ್ನು ಹೊಂದುತ್ತಾ ಇದ್ದಾರೋ ಅದನ್ನು ಭಗವಂತ ತಾನು ಅನುಭವಿಸಿ ಜೀವರಿಗೆ ಅನುಭವ ಬರುವ ಹಾಗೆ ಮಾಡ್ತಾ ಇದ್ದಾನೆ. ಅದರಿಂದಾಗಿ ಭಗವಂತ ಯಚ್ಚಾತ್ತಿ ವಿಷಯಾನಿಹ, ಜೀವರು ಮಾಡುವ ಭೋಗ ಪದಾರ್ಥಗಳ, ವೈಷಯಿಕ ಪದಾರ್ಥಗಳ ಭೋಗವನ್ನು ಭಗವಂತ ಮಾಡ್ತಾ ಇದ್ದಾನೆ. ಅದೊಂದು ಅವನ ಅದ್ಭುತವಾದ ಲೀಲೆ. ಅವನಿಗೆ ಜೀವ ತಿನ್ನುವ ಪ್ರಾಕೃತಿಕವಾದ ಪದಾರ್ಥಗಳಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಭಗವಂತ ಆ ಜೀವರಿಗೋಸ್ಕರ ತಾನು ಅದನ್ನು ಸ್ವೀಕಾರ ಮಾಡ್ತಾನೆ. ಆದ್ದರಿಂದಲೂ ಕೂಡ ಪರಮಾತ್ಮ ಆತ್ಮ. ಅಷ್ಟೇ ಅಲ್ಲ, ಅಹೇಯ ಅಂತ. ಜೀವ ಬದುಕಿದ್ದಾನಲ್ಲ, ಯಾತಕ್ಕೋಸ್ಕರ ಬದುಕ್ತಾನೆ ಅಂತಂದರೆ ಜೀವ ತಾನು ಸುಖಮೇವ ಮೇ ಸ್ಯಾತ್, ನನಗೆ ಯಾವಾಗಲೂ ಸುಖ ಆಗಬೇಕು ಅಂತ ಬದುಕ್ತಾನೆ. ಆ ಜೀವನಿಗೆ ಸುಖ ಆಗಬೇಕು ಅಂತಾದರೆ ಪರಮಾತ್ಮ ಒಳಗಡೆ ಇದ್ದುಕೊಂಡು ಜೀವನಿಗೆ ಸುಖವಾಗುವ ಹಾಗೆ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಪರಮಾತ್ಮ ಅಹಂ ಅಥವಾ ಆತ್ಮ ಅಂತ. ಹೀಗೆ ಭಗವಂತನನ್ನು ನಾವು ಅನೇಕ ರೀತಿಯಲ್ಲಿ ಚಿಂತನೆ ಮಾಡಬೇಕು ಎಂಬತಕ್ಕಂಥ ಅಂಶವನ್ನು ಭಗವಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇಂತಹ ಪರಮಾತ್ಮನ ಮಹಿಮೆಯನ್ನು ನಾವು ಅನುಸಂಧಾನ ಮಾಡಬೇಕು ಅಂತ ಪರಮಾತ್ಮ ಹೇಳ್ದ. ನೋಡಿ, ಇಲ್ಲಿ ಎರಡಿದೆ. ಅಹಂ ಆತ್ಮ ಗುಡಾಕೇಶ, ಅಹಂ ಆತ್ಮ ಸರ್ವಭೂತಾಶಯ ಸ್ಥಿತ.
ಹಾಗೆ ಅಹಂ ಆದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವಚ. ಇಲ್ಲಿ ಒಂದು ಅಹಂ ಎಂಬತಕ್ಕಂಥದ್ದು ನಾನು ಅಂತ ಅರ್ಥ. ಇನ್ನೊಂದು ಅಹಂ ಎಂಬತಕ್ಕಂಥದ್ದು ಅದು ಅಹೇಯತ್ವವನ್ನು ಹೇಳ್ತಾ ಇದೆ ಅಂತ ಒಂದರ್ಥ. ಅಥವಾ ಅಹಂ ಅಂತಂದರೆ ಅಹಂ ಅಹಂ ಅಂತ ಪರಮಾತ್ಮ ಪುನಃ ಪುನಃ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ಪ್ರತಿಯೊಬ್ಬ ಜೀವರಿಗೂ ಕೂಡ, ಯಾವ ಜೀವರು ಕೂಡ ಒಂದು ಕ್ಷಣವೂ ಕೂಡ ಭಗವಂತನಿಂದ ದೂರ ಆಗಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಂದ ಉಪಕಾರವನ್ನು ಪಡೆಯದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಪ್ರತಿಯೊಬ್ಬ ಜೀವರಿಗೂ ನಾನು ಆತ್ಮ, ಪ್ರತಿಯೊಬ್ಬ ಜೀವರಿಗೂ ನಾನು ಹೃದಯ ಗುಹೆಯಲ್ಲಿ ಸನ್ನಿಹಿತನಾದವನು, ಪ್ರತಿಯೊಬ್ಬ ಜೀವರಿಗೂ ಮೋಕ್ಷದಲ್ಲಿ ಆನಂದವನ್ನು ಕೊಡುವವನು, ಪ್ರತಿಯೊಬ್ಬ ಜೀವರಿಗೂ ಆದಿಯಾಗಿದ್ದೇನೆ, ಪ್ರತಿಯೊಬ್ಬ ಜೀವರಿಗೂ ಸ್ಥಿತಿಯನ್ನು ಕೊಡುವವನು, ಪ್ರತಿಯೊಬ್ಬ ಜೀವರಿಗೂ ಸಂಹಾರಕನು ನಾನಾಗಿದ್ದೇನೆ ಎಂಬುದಾಗಿ ಭಗವಂತನು ಎಲ್ಲ ಜೀವರಿಗೆ ಎಲ್ಲ ವಿಧವಾಗಿರ್ತಕ್ಕಂತಹ ವ್ಯಾಪಾರವನ್ನು ನಡೆಸುವವನು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅಹಂ ಅಹಂ ಎಂಬುದಾಗಿ ಭಗವಂತ ಪುನಃ ಪುನಃ ಹೇಳ್ತಾ ಇದ್ದಾನೆ. ಹಿಂದೆ 2ನೇ ಅಧ್ಯಾಯದಲ್ಲಿ ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ಪರಮಾತ್ಮನನ್ನು ಅಲ್ಲಿ ಅಯಂ ಅಯಂ ಅಂತ ಹೇಳ್ತಾ ಇದ್ದಾರೆ. ಅಚ್ಛೇದ್ಯೋಯಂ ಅದಾಹ್ಯೋಯಂ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ. ಅಯಂ 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 ಅಂತ ಪ್ರತ್ಯೇಕವಾಗಿ ಯಾಕೆ ಹೇಳಿದ್ದು? ಅಲ್ಲಿ ಭಗವಂತನ ಒಂದೊಂದು ರೂಪವೂ ಕೂಡ ಅಚ್ಛೇದ್ಯ ಅಭೇದ್ಯ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಅಯಂ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆ ಇಲ್ಲಿಯೂ ಕೂಡ ಅಹಂ ಅಹಂ ಅಂತ ಪುನಃ ಪುನಃ ಭಗವಂತ ತನ್ನನ್ನು ಅಹಂ ಶಬ್ದದಿಂದ ಹೇಳ್ಕೊಳ್ತಾ ಇದ್ದಾನೆ ಅಂತಂದರೆ ಪ್ರತಿಯೊಬ್ಬ ಜೀವರಲ್ಲಿಯೂ ಏನೇನು ವ್ಯಾಪಾರ ನಡೀತಾ ಇದೆಯೋ ಅದೆಲ್ಲವೂ ಕೂಡ ನನ್ನಿಂದಲೇ ಅನ್ನೋದನ್ನು ಅವನು ದೃಢ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಜೀವರಲ್ಲಿ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಭಗವಂತ ಅಹಂ ಅಹಂ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೀಗೆ ಅರ್ಜುನನು ಕೇಳಿದ ಹಾಗೆ ಪರಮಾತ್ಮ ತನ್ನ ಮಹಿಮೆಯನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಇದು ಯೋಗ, ಅವನ ಸಾಮರ್ಥ್ಯ. ಒಬ್ಬ ಒಂದು ಕಡೆಯಲ್ಲಿ ಇರಬಹುದು, ಒಬ್ಬ ಎಲ್ಲ ಕಡೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಪರಮಾತ್ಮ ಒಬ್ಬನೇ ಎಲ್ಲ ಕಡೆಯಲ್ಲಿ ವ್ಯಾಪಿಸಿ ಒಬ್ಬೊಬ್ಬರಿಗೆ ಕಾರಣರಾಗ್ಬೋದು, ಅನೇಕರಿಗೆ ಕಾರಣರಾಗ್ಬೋದು, ಆದರೆ ಎಲ್ಲರಿಗೂ ಕಾರಣ ಆಗತಕ್ಕಂಥದ್ದು ಅದು ಇತರರಲ್ಲಿ ಇಲ್ಲ. ಇಂತಹ ಅಸಾಧಾರಣವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು, ಮಹಿಮೆಯನ್ನು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನಾವು ಆ ಪರಮಾತ್ಮನ ವಿಶೇಷವಾದ ಮಹಿಮೆಯನ್ನು ಮನನ ಮಾಡೋಣ. ಆ ಶ್ರೀನಿವಾಸ ನಮಗೂ ನಿಮಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಸರ್ವಪಾಪೈಃ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ
दमः शमः सुखं दुःखं भवो भावो सुखं दुःखं भवो भावो भयं च भयमेव च भयं च भयमेव च अहिंसा समता तुष्टिः अहिंसा समता तुष्टिः तपोदानं यशो यशः तपोदानं यशो यशः भवन्ति भावा भूतानां भवन्ति भावा भूतानां मत्त एव पृथग्विधाः मत्त एव पृथग्विधाः महर्षयः सप्त पूर्वे महर्षयः सप्त पूर्वे चत्वारो मनवस्थता चत्वारो मनवस्तथा मद्भावा मानसा जाता मद्भावा मानसा जाता येषां लोक इमाः प्रजाः येषां लोक इमाः प्रजाः एतां विभूतिं योगञ्च एतां विभूतिं योगं च मम यो वेत्ति तत्त्वतः मम यो वेत्ति तत्त्वतः सोऽविकम्पेन योगेन सोऽविकम्पेन योगेन युज्यते नात्र संशयः युज्यते नात्र संशयः अहं सर्वस्य प्रभवः अहं सर्वस्य प्रभवः मत्तः सर्वं प्रवर्तते मत्तः सर्वं प्रवर्तते इति मत्वा भजन्ते माम् इति मत्वा भजन्ते मां बुधा भावसमन्विताः बुधा भावसमन्विताः मच्चित्ता मद्गतप्राणाः मच्चित्ता मद्गता प्राणाः बोधयन्तः परस्परं बोधयन्तः परस्परं कथयन्तश्च मां नित्यं कथयन्तश्च मां नित्यं तुष्यन्ति च रमन्ति च तुष्यन्ति च रमन्ति च तेषां सततयुक्तानां तेषां सततयुक्तानां भजतां प्रीतिपूर्वकं भजतां प्रीतिपूर्वकं ददामि बुद्धियोगं ददामि बुद्धियोगं तं येन मामुपयान्ति ते येन मामुपयान्ति ते तेषामेवानुकम्पार्थम् तेषामेवानुकम्पार्थम् अहमज्ञानजं तमः अहमज्ञानजं तमः नाशयाम्यात्मभावस्थो नाशयाम्यात्मभावस्यो ज्ञानदीपेन भास्वता ज्ञानदीपेन भास्वता अर्जुन उवाच अर्जुन उवाच परं ब्रह्म परं धाम परं ब्रह्म परं धाम पवित्रं परमं भवान् पवित्रं परमं भवान् पुरुषं शाश्वतं दिव्यं पुरुषं शाश्वतं दिव्यम् आदिदेवमजं विभुम् आदिदेवमजं विभुम् आहुस्त्वां ऋषयः सर्वे आवृष्यानुऋषयः सर्वे देवर्षिर्नारदस्तथा देवर्षिर्नारदस्तथा असितो देवलो व्यासः असितो देवलो व्यासः स्वयं चैव ब्रवीषि मे स्वयं चैव ब्रवीषि मे सर्वमेतद्धृतं मन्ये सर्वमेतद्रुतं मन्ये यन्मां वदसि केशव यन्मां वदसि केशव न हि ते भगवद्व्यक्तिं न हि ते भगवद्व्यक्तिं विदुर्देवानदानवाः विदुर्देवानदानवाः स्वयमेवात्मनात्मानं स्वयमेवात्मनात्मानं वेत्थ त्वं पुरुषोत्तम वेत्थ तं पुरुषोत्तम भूतभावनभूतेश भूतभावनभूतेश देवदेव जगत्पते देवदेव जगत्पते वक्तुमर्हस्य शेषेण वक्तुमर्हस्य शेषेण दिव्या ह्यात्मविभूतयः दिव्यायात्मविभूतयः
ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिलोकानाम् ಇಮಾಂ ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु ಚಿಂತ್ಯೋಸಿ ಭಗವನ್ಮಯಾ चिन्त्योऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगम् ವಿಭೂತಿಂಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिर्हि ಶೃಣ್ವತೋ ನಾಸ್ತಿ ಮೇಮೃತಂ शृण्वतो नास्ति मे मृतम् ಶ್ರೀಭಗವಾನುವಾಚ श्रीभगवानुवाच ಹಂತತೆ ಕಥಯಿಷ್ಯಾಮಿ अन्तते कथयिष्यामि ದಿವ್ಯಾ ಹ್ಯಾತ್ಮವಿಭೂತಯಃ दिव्या ह्यात्मविभूतयः ಪ್ರಾಧಾನ್ಯತಃ ಕುರು ಶ್ರೇಷ್ಠ प्राधान्यतः कुरु श्रेष्ठ ನಾಸ್ತ್ಯಂತೋ ವಿಸ್ತರಸ್ಯ ಮೇ ज्ञास्यन्तो विस्तरस्य मे ಅಹಮಾತ್ಮಾ ಗುಡಾಕೇಶಃ अहमात्मा गुडाकेशः ಸರ್ವಭೂತಾಶಯಸ್ಥಿತಃ सर्वभूताश्रयस्थितः ಅಹಮಾದಿಶ್ಚ ಮಧ್ಯಂಚ अहमादिश्च मध्यं च ಭೂತಾನಾಮಂತ ಏವ ಚ भूतानामन्त एव च ಆದಿತ್ಯಾನಾಮಹಂ ವಿಷ್ಣುಃ आदित्यानामहं विष्णुः ಜ್ಯೋತಿಷಾಂ ರವಿರಂಶುಮಾನ್ ज्योतिषां रविरंशुमान् ಮರೀಚಿರ್ಮರುತಾಮಸ್ಮಿ मरीचिर्मरुतामस्मि ನಕ್ಷತ್ರಾಣಾಮಹಂ ಶಶಿ नक्षत्राणामहं शशि ವೇದಾನಾಂ ಸಾಮವೇದೋಸ್ಮಿ वेदानां सामवेदोऽस्मि ದೇವಾನಾಮಸ್ಮಿ ವಾಸವಃ देवानामस्मि वासवः ಇಂದ್ರಿಯಾಣಾಂ ಮನಶ್ಚಾಸ್ಮಿ इन्द्रियाणां मनश्चास्मि ಭೂತಾನಾಮಸ್ಮಿ ಚೇತನ भूतानामस्मि चेतना ರುದ್ರಾಣಾಂ ಶಂಕರಶ್ಚಾಸ್ಮಿ रुद्राणां शङ्करश्चास्मि ವಿತ್ತೇಶೋ ಯಕ್ಷರಕ್ಷಸಾಂ वित्तेषो यक्षरक्षसां ವಸೂನಾಂ ಪಾವಕಶ್ಚಾಸ್ಮಿ वसूनां पावकश्चास्मि ಮೇರುಶಿಖರಿಣಾಮಹಂ मेरुशिखरिणामहं ಪುರೋಧಸಾಂ ಚ ಮುಖ್ಯಂ ಮಾಂ पुरोधसं मुख्यं मां ವಿದ್ಧಿ ಪಾರ್ಥ ಬೃಹಸ್ಪತಿಂ विद्धि पार्थ बृहस्पतिं ಸೇನಾನೀನಾಮಹಂ ಸ್ಕಂದಃ सेनानीनामहं स्कन्दः ಸರಸಾಮಸ್ಮಿ ಸಾಗರಃ सरसामस्मि सागरः ಮಹರ್ಷೀಣಾಂ ಭೃಗುರಹಂ महर्षीणां भृगुरहं ಗಿರಾಮಸ್ಮೇಕಮಕ್ಷರಂ गिरामस्मेकमक्षरम् ಯಜ್ಞಾನಾಂ ಜಪಯಜ್ಞೋಸ್ಮಿ यज्ञानां जपयज्ञोऽस्मि ಸ್ಥಾವರಾಣಾಂ ಹಿಮಾಲಯಃ स्थावराणां हिमालयः ಅಶ್ವತ್ಥಃ ಸರ್ವವೃಕ್ಷಾಣಾಂ अश्वत्थः सर्ववृक्षाणां ದೇವರ್ಷೀಣಾಂ ಚ ನಾರದಃ देवर्षीणां च नारदः ಗಂಧರ್ವಾಣಾಂ ಚಿತ್ರರಥಃ गन्धर्वाणां चित्ररथः ಸಿದ್ಧಾನಾಂ ಕಪಿಲೋ ಮುನಿಃ सिद्धानां कपिलो मुनिः ಉಚ್ಚೈಶ್ರವಸಮಶ್ವಾನಾಂ उच्चैश्रवसमश्वानां ವಿದ್ಧಿ ಮಾಮೃತೋದ್ಭವಂ विद्धि मामृतोद्भवम् ಐರಾವತಂ ಗಜೇಂದ್ರಾಣಾಂ ऐरावतं गजेन्द्राणां ನರಾಣಾಂ ಚ ನರಾಧಿಪಂ नराणां च नराधिपम् ಆಯುಧಾನಾಮಹಂ ವಜ್ರಂ आयुधानामहं वज्रम् ಧೇನೂನಾಮಸ್ಮಿ ಕಾಮಧುಕ್ धेनूनामस्मि कामधुक् ಪ್ರಜನಶ್ಚಾಸ್ಮಿ ಕಂದರ್ಪಃ प्रजनाश्चास्मि कन्दर्पः ಸರ್ಪಾಣಾಮಸ್ಮಿ ವಾಸುಕಿಃ सर्पाणामस्मि वासुकिः ಅನಂತಶ್ಚಾಸ್ಮಿ ನಾಗಾನಾಂ अनन्तश्चास्मि नागानां
ವರುಣೋ ಯಾದಸಾಮಹಂ ವರುಣೋ ಯಾದಸಾಮಹಂ ಪಿತॄಣಾಂ ಅರ್ಯಮಾ ಚಾಸ್ಮಿ ಪಿತॄಣಾಮಾರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಯಮಃ ಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಪ್ರಹ್ಲಾದಶ್ಚ ದೈತ್ಯಾನಾಂ ಕಾಲಕಲಯತಾಮಹಂ ಕಾಲಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ವೈನತೇಯಶ್ಚ ಪಕ್ಷಿಣಾಂ ಪವನಪವತಾಮಸ್ಮಿ ಪವನಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ರಾಮಶಸ್ತ್ರಕೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಜಷಾಣಾಂ ಮಕರಾಶಾಸ್ಮಿ ಸ್ತ್ರೋತಸಾಮಸ್ಮಿ ಜಾಹ್ನವೀ ಸ್ತೋತ್ರಸಾಮಸ್ಮಿ ಜಾಹ್ನವೀ ಸರ್ಗಾಣಾಮಾದಿರಂತಶ್ಚ ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ಆಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದ ಪ್ರವದತಾಮಹಂ ವಾದ ಪ್ರವದತಾಮಹಂ ಅಕ್ಷರಾಣಾಮಕಾರೋಸ್ಮಿ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಃ ಸಾಮಾಸಿಕಸ್ಯ ಚ ದ್ವಂದ್ವಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲಃ ಅಹಮೇವಾಕ್ಷಯಃ ಕಾಲಃ ಧಾತಾಹಂ ವಿಶ್ವತೋ ಮುಖಃ ದಾತಾಹಂ ವಿಶ್ವತೋ ಮುಖಃ ಮೃತ್ಯುಃ ಸರ್ವಹರಶ್ಚಾಹಂ ಮೃತ್ಯುಃ ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಶ್ಚ ನಾರೀಣಾಂ ಕೀರ್ತಿಶ್ರೀವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ ಸ್ಮೃತಿರ್ಮೇಧಾ ಧೃತಿಕ್ಷಮಾ ಬೃಹತ್ಸಾಮ ತಥಾ ಸಾಮ್ನಾಂ ಬೃಹತ್ಸಾಮತಥಾಸಾಮಾಂ ಗಾಯತ್ರೀ ಛಂದಸಾಮಹಂ ಗಾಯತ್ರೀ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಋತೂನಾಂ ಕುಸುಮಾಕರಃ ದ್ಯೂತಂ ಛಲಯತಾಮಸ್ಮಿ ದ್ಯೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಜಯಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಸತ್ವಂ ಸತ್ವಮತಾಮಹಂ ವೃಷ್ಣೀನಾಂ ವಾಸುದೇವೋಸ್ಮಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಮುನೀನಾಮಪ್ಯಯಂ ವ್ಯಾಸಃ ಕವೀನಾಮುಶನಾ ಕವಿಃ ಕವೀನಾಮುಶನಾ ಕವಿಃ ದಂಡೋ ದಮಯತಾಮಸ್ಮಿ ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಜ್ಞಾನಂ ಜ್ಞಾನವತಾಮಹಂ ಯಚ್ಚಾಪಿ ಸರ್ವಭೂತಾನಾಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾನ್ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಮಯಾ ಭೂತಂ ಚರಾಚರಂ ನಾಂತೋಸ್ತಿ ಮಮ ದಿವ್ಯಾನಾಂ ನಾತೋಸ್ಮಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ವಿಭೂತೀನಾಂ ಪರಂತಪ ಏಷ ತೂದ್ದೇಶತಃ ಪ್ರೋಕ್ತೋ ಏಷ ತೋದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ ವಿಭೂತೇರ್ವಿಸ್ತರೋ ಮಯಾ ಯದ್ಯದ್ವಿಭೂತಿಮತ್ಸತ್ವಂ ಯದ್ಯದ್ವಿಭೂತಿಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಮಮ ತೇಜೋಂಸಂಶವಂ ಅಥವಾ ಬಹುನೈತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಕಿಂ ಜಾತೇನ ತವಾರ್ಜುನ
ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಏಕಾಂಶೇನ ಸ್ಥಿತೋ ಜಗತೋ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ ದಶಮೋಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ಭಗವಂತನ ಈ ಭಗವದ್ಗೀತೆಯ ಪಾರಾಯಣ, ಅದರ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ಎಲ್ಲಿ ಹೋದರೂ ವಿಜಯ. ಏನು ಅಂದುಕೊಂಡರೂ ಆ ಎಲ್ಲ ಕಾರ್ಯಗಳು ನಡೀತದೆ ಎಂಬುದೇ ಈ ಒಂದು ಶ್ಲೋಕದ ಅಭಿಪ್ರಾಯವಾಗಿದೆ. ಮತ್ತು ನಾವೆಲ್ಲರೂ ಸೇರಿ ಭಗವಂತನ ಚಿಂತನೆ ಮತ್ತು ಪಾರಾಯಣವನ್ನು ಮಾಡಿದ್ದೇವೆ. ಈ ಪಾರಾಯಣ ಮಾಡುವ ಕಾಲದಲ್ಲಿ ಏನಾದರೂ ನಮ್ಮಿಂದ ಶಬ್ದಗಳಿಂದ ದೋಷಗಳು ಬಂದಿರಬಹುದು, ಅಥವಾ ಅಲ್ಪಪ್ರಾಣ ಮಹಾಪ್ರಾಣಗಳ ಅಕ್ಷರ ದೋಷ ಇರಬಹುದು. ಆ ಎಲ್ಲ ದೋಷಗಳನ್ನು ನಮ್ಮ ತಂದೆ ತಾಯಿ ಎನಿಸಿಕೊಂಡಿರುವ ಭಗವಂತನು ಕ್ಷಮಾ ಮಾಡಬೇಕು ಎಂಬುದೇ ಕ್ಷಮಾ ಪ್ರಾರ್ಥನೆಯ ಒಂದು ಉದ್ದೇಶವಾಗಿದೆ. ಹಾಗಾಗಿ ನಾವೆಲ್ಲ ಭಗವಂತನ ಹತ್ರ ಕ್ಷಮೆಯನ್ನು ಕೇಳೋಣ. ಅಥ ಕ್ಷಮಾ ಪ್ರಾರ್ಥನಾ ಅಥ ಕ್ಷಮಾ ಪ್ರಾರ್ಥನಾ ಯದಕ್ಷರ ಪದಭ್ರಷ್ಟಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾನು ಮೊದಲು ಹೇಳಿದ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ, ಪ್ರಾರಂಭಿಸುವಾಗ ಸಂಕಲ್ಪದಿಂದ ಪ್ರಾರಂಭಿಸಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ, ಕ್ಷಮಾಪರಾಧವನ್ನು ಕೇಳಿ ಅವನಿಗೆ ಅರ್ಪಣೆ ಮಾಡುವುದೇ ಕೊನೆಯದಾಗಿರುವಂತಹ ಒಂದು ನಮ್ಮ ಕಾರ್ಯ. ಹಾಗಾಗಿ ಭಗವತ್ ಸಮರ್ಪಣೆಯನ್ನು ಮಾಡಿ ಎಲ್ಲ ಇದರಿಂದ ಏನು ಉದ್ದೇಶ ಅಂದರೆ ಲೋಕಕ್ಕೆ ಕ್ಷೇಮ. ಈ ಲೋಕವು ಸುಖವಾಗಿ ಇದ್ದು ಎಲ್ಲರೂ ಪ್ರಜೆಗಳು ಮತ್ತು ಪಶು ಸಂಪತ್ತು ಎಲ್ಲವೂ ಭಾರತದಲ್ಲಿ ಚೆನ್ನಾಗಿ ಇರಬೇಕು ಎಂಬುದೇ ನಮ್ಮೆಲ್ಲರ ಉದ್ದೇಶವಾಗಿದೆ. ಹಾಗಾಗಿ ಮೊದಲಿಗೆ ಭಗವತ್ ಸಮರ್ಪಣವನ್ನು ಮಾಡೋಣ. ಅಥ ಭಗವತ್ ಸಮರ್ಪಣಂ ಅಥ ಭಗವತ್ ಸಮರ್ಪಣಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಅಥ ಲೋಕಕ್ಷೇಮ ಪ್ರಾರ್ಥನಾ ಅಥ ಲೋಕಕ್ಷೇಮ ಪ್ರಾರ್ಥನಾ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಥ ಮಂಗಳಂ ಅಥ ಮಂಗಳಂ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ತಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.
ನ